ಎಲ್ಲವೂ ಬದಲಾಗುತ್ತೆ ಕೇವಲ ಒಂದು ಕ್ಷಣಗಳಲ್ಲಿ. Somebody give me a hand here. ಜೂನ್ 2025 ಗುರುವಾರದ ದಿನ AI-171 ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿತ್ತು. 242 ಪ್ರಯಾಣಿಕರು ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದರು. ಸ್ವಲ್ಪ ಜನ ಸಂತೋಷದಲ್ಲಿದ್ದರು, ಸ್ವಲ್ಪ ಜನ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರೀಸ್ಗಳನ್ನು ಹಾಕುತ್ತಿದ್ದರು, ಸ್ವಲ್ಪ ಜನ ತನ್ನ ಪರಿವಾರವನ್ನು ಭೇಟಿಯಾಗಲು ಹೋಗುತ್ತಿದ್ದರು. ಅದೇ ಫ್ಲೈಟ್ನಲ್ಲಿ ಗುಜರಾತಿನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಇದ್ದರು. ಆದರೆ ಈ ವಿಮಾನ ಟೇಕ್ ಆಫ್ನ ಕೆಲವು ಸೆಕೆಂಡ್ಗಳ ನಂತರ ಇದು ಎಲ್ಲಿ ಕ್ರಾಶ್ ಆಯಿತೋ ಆ ಜಾಗದಲ್ಲಿ ಇತ್ತು ಒಂದು ಮೆಡಿಕಲ್ ಕಾಲೇಜ್. ಆ ಕಾಲೇಜಿನ ವಿದ್ಯಾರ್ಥಿಗಳು ಊಟ ಮಾಡಲು ಹಾಸ್ಟೆಲಿಗೆ ಬಂದಿದ್ದರು. ಈ ವಿಮಾನವು ಸೀದಾ ಆ ಹಾಸ್ಟೆಲಿನ ಬಿಲ್ಡಿಂಗಿಗೆ ಗುದ್ದಿ ಕ್ರಾಶ್ ಆಯಿತು. ಏನು ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಾ, ಅದೇ ವಿಮಾನ. ಈ ಘಟನೆಯು ನಮ್ಮ ಮುಂದೆ ಅನೇಕ ಪ್ರಶ್ನೆಗಳನ್ನು ಉಂಟು ಮಾಡುತ್ತಿದೆ. ಬನ್ನಿ ತಿಳಿಯೋಣ ಈ ಹಾಸ್ಯ ಹೇಗಾಯಿತು ಹಾಗೂ ಇದರ ಹಿಂದಿನ ವಜಾ ಏನು, ಹಾಗೂ ನಿಜವಾಗ್ಲೂ ಈ ಘಟನೆ ನಡೆಯುವುದರಿಂದ ತಪ್ಪಿಸಲಾಗುತ್ತಿತ್ತಾ? ಜೂನ್ 2025 1:38 AI-171 ಟೇಕ್ ಆಫ್ ಮಾಡಿತ್ತು. ಟೇಕ್ ಆಫ್ನ ಕೆಲವೇ ಕ್ಷಣಗಳಲ್ಲಿ ಮೇಘಾರಿ ನಗರದ ಬಳಿ ಮೆಡಿಕಲ್ ಕಾಲೇಜ್ ಹಾಸ್ಟೆಲಿನ ಮೇಲೆ ಕ್ರಾಶ್ ಆಯಿತು. ಇದರಲ್ಲಿ 230 ಪ್ರಯಾಣಿಕರು, 12 ಸಿಬ್ಬಂದಿಗಳಿದ್ದರು. ವಿಮಾನವು ಕ್ರಾಶ್ ಆದ ಸಮಯದಲ್ಲಿ ಅಕ್ಕಪಕ್ಕದ 2 ಕಿಲೋಮೀಟರ್ ವರೆಗೂ ಕಪ್ಪು ಹೊಗೆ ಆವರಿಸಿತು. ಎಲ್ಲರೂ ಅನ್ಕೊಂಡ್ರು ಯಾವುದೋ ದೊಡ್ಡ ಹಾಸ್ಯವಾಗಿದೆ ಅಂತ. ಆ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದ 242 ಪ್ರಯಾಣಿಕರು ಸಾವನ್ನಪ್ಪಿದರು. ಟೋಟಲಿ ಈ ಘಟನೆಯ 269 ಜನರು ಮರಣ ಹೊಂದಿದರು. ಈ ಘಟನೆಯು ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದ ಜನರ ಜೀವನ ಮಾತ್ರ ತೆಗೆದಿಲ್ಲ, ಆ ಮೆಡಿಕಲ್ ಕಾಲೇಜಿನ ಡಾಕ್ಟರ್ಗಳ ಜೀವನವನ್ನು ಕೂಡ ಹಾಳು ಮಾಡಿತ್ತು. ಈ ವಿಮಾನ ಸೀದಾ ಹೋಗಿ ಗುದ್ದಿದ್ದು ಮೇರ್ಸ್ನ ಕಟ್ಟಡಕ್ಕೆ. ಅಲ್ಲಿಯೇ MBBS ವಿದ್ಯಾರ್ಥಿಗಳಿದ್ದರು. ಅದರ ನಂತರ ಮಲವರಿಗೆ ಹೋಗಿ ಬಿದ್ದಿದ್ದು ಅತುಲ್ಯಂ ಹಾಸ್ಟೆಲಿನ ಮೇಲೆ. ಟೇಕ್ ಆಫ್ನ ಸ್ವಲ್ಪ ಸಮಯದಲ್ಲಿ ಕ್ರಾಶ್ ಆಯಿತು. ವಿಮಾನವು ಕಷ್ಟಕರವಾಗಿ 600 ಫೀಟ್ನ ಎತ್ತರಕ್ಕೆ ಹಾರಿತ್ತು. ನಂತರ ಒಂದು ಜೋರಾದ ಶಬ್ದವಾಯಿತು. ಈ ಘಟನೆಯು ಯಾವುದೇ ಅನ್ಎಕ್ಸ್ಪೀರಿಯನ್ಸ್ ಪೈಲಟ್ಗಳಿಂದ ನಡೆದಿಲ್ಲ. ವಿಮಾನವನ್ನು ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಚಲಾಯಿಸುತ್ತಿದ್ದರು. 8200 ಗಂಟೆಗಳ ವಿಮಾನ ಹಾರಾಟ ಎಕ್ಸ್ಪೀರಿಯನ್ಸ್ ಇದೆ. ಕೋ ಪೈಲಟ್ ಕ್ಯಾಪ್ಟನ್ ಕ್ಲೀವ್ ಕುಂದರ್ 1000 ಗಂಟೆಗಳ ಫ್ಲೈಯಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು. ಇವರು ಇಬ್ಬರು ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದ್ದರು. ಟೇಕ್ ಆಫ್ ನ ಸ್ವಲ್ಪ ಸಮಯದ ನಂತರ, ಟೇಕ್ ಆಫ್ ಮಾಡಿದ ನಂತರ ಯಾವುದೇ ಒತ್ತಡ ಮಾಡದೆ ಕಂಟ್ರೋಲ್ ಟವರ್ಗೆ ಮೇಡೇ ಸಿಗ್ನಲ್ ಕಳುಹಿಸಿದರು. ಏವಿಯೇಷನ್ ನಲ್ಲಿ ಮೇಡೇ ಎಂದರೆ ಅತಿ ದೊಡ್ಡ ಎಮರ್ಜೆನ್ಸಿ ಆಗಿತ್ತು. ಅತಿ ದೊಡ್ಡ ಅನಾಹುತ ಏನೆಂದರೆ ಪೈಲಟ್ ಹಾಗೂ ಪ್ಯಾಸೆಂಜರ್ಗಳ ಜೀವಕ್ಕೆ ಅಪಾಯ ಉಂಟಾಗುತ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ತುಂಬಾ ವೈರಲ್ ಆಗುತ್ತಿದೆ. ಅದರಲ್ಲಿ ಟೇಕ್ ಆಫ್ ನ ಫುಲ್ ವಿಡಿಯೋ ಕವರ್ ಮಾಡಲಾಗಿದೆ. ವಿಮಾನವು ಮೆಲ್ಲನೆ ಆಕಾಶಕ್ಕೆ ಹಾರುತ್ತದೆ. ತಕ್ಷಣವೇ ಏನೋ ಒಂದು ಆಗುತ್ತದೆ ಹಾಗೂ ವಿಮಾನವು ಕೆಳಗೆ ಹೋಗಲು ಶುರುವಾಗುತ್ತದೆ. ಕೆಲವು ದಿನಗಳಲ್ಲಿ ಏರ್ ಇಂಡಿಯಾ ಹಾಗೂ ಸರ್ಕಾರ ಫುಲ್ ರಿಪೋರ್ಟ್ ಅನ್ನು ಪಬ್ಲಿಕ್ ಮುಂದೆ ತರಬಹುದು. ಕೊನೆಯದಾಗಿ ಒಂದೇ ಹೇಳಲಿರುವುದು, ನಾವೆಲ್ಲರೂ ಸೇರಿ ಏನು ಪ್ರಾರ್ಥನೆ ಮಾಡಬೇಕೆಂದರೆ ಇದು ಅಂತಿಮ ಹಾಗೂ ಈ ಘಟನೆಯ ಸತ್ಯ ಎಲ್ಲರ ಮುಂದೆ ಬರಲಿ ಎಂದು ಆಶಿಸುತ್ತೇನೆ. ಗುಡ್ ನೈಟ್. ಜೈ ಹಿಂದ್.